ಶಿವಣ್ಣವರು ಮಾನ್ಯ ಸಭಾಪತಿಗಳೇ, ಈ ಒಂದು ಸಂತಾಪ ಸೂಚನಾ ಸಭೆಯಲ್ಲಿ ನಾನಾದರೂ ವಿಶೇಷವಾಗಿ ಡಿ ಸುಧಾಕರ್ ಅವರು ಕೇವಲ 50 ಸಂಖ್ಯೆ ಇರತಕ್ಕಂಥ ಅವ್ರ ಸಮುದಾಯದ ಜನಸಂಖ್ಯೆಯಲ್ಲಿ ಅವ್ರ ಕ್ಷೇತ್ರದಲ್ಲಿ ಕೇವಲ 50-57 ಬರ್ತಾರೆ. ಅಂಥ ಕ್ಷೇತ್ರದಲ್ಲಿ ಸತತವಾಗಿ ಚಳ್ಳಕೆರೆ ಮತ್ತು ಹಿರಿಯೂರು ಕ್ಷೇತ್ರದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, DC ಬ್ಯಾಂಕ್ ಅಧ್ಯಕ್ಷರಾಗಿ ತಮ್ಮ ಅಪೂರ್ವವಾದ ಸೇವೆಯನ್ನು ಸಲ್ಲಿಸತಕ್ಕಂಥ ಸುಧಾಕರ್ ಅವರು ಆ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ, ಇಸ್ ನಾಟ್ ಎ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಅಂಥ ಕ್ಷೇತ್ರದಲ್ಲಿ ಅವರಿಗೆ ಏಕೆ ಆಯ್ಕೆ ಆಗ್ತಾರೆ ಸತತವಾಗಿ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವದ ಸೌಂದರ್ಯದ, ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಪ್ರಜಾಪ್ರಭುತ್ವ ಸೌಂದರ್ಯದ ಲಕ್ಷಣ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಮತ್ತೊಬ್ಬ ಡಾಕ್ಟರ್ ಸಿ ವಿ ರಣ್ಣವರು ಕೂಡ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಸಣ್ಣ ಉಳಿತಾಯ ಮತ್ತು ಲಾಟ್ರಿ ಮಂತ್ರಿಗಳಾಗಿ ಯಾವುದೇ ಇಲಾಖೆಗಳು ಮಂತ್ರಿಗಳು ಇಂಥ ಇಲಾಖೆಗಳೇ ಬೇಕು, ಅಂಥ ಇಲಾಖೆಗಳೇ ಬೇಕು ಅಂತ ಕೇಳುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಇಲಾಖೆಯಲ್ಲಿ ಕೂಡ ಒಂದು ಮಹತ್ತರವಾದ ಬದಲಾವಣೆ ಅಂತಕ್ಕಂಥ ಒಂದು ದಕ್ಷ ಆಡಳಿತ ಆಗಿ ಕೆಲಸ ಮಾಡಿದಂಥ ಸಿ ವಿ ರಣ್ಣವರು ಕೂಡ ಅವರಿಗೆ ದೇವರಾಜ ಅರಸು ಪ್ರಶಸ್ತಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ದಯಪಾಲಿಸಿದರು. ಅವರು ಕೂಡ ನಿಧನ ನಮ್ಮ ರಾಜ್ಯದ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಒಂದು ತೊಂದರೆ ಅಂತ ನಾನು ಭಾವಿಸ್ತೇನೆ. ಮತ್ತು ಹನುಮಂತಪ್ಪನವರು ಕೂಡ ಚಿತ್ರದುರ್ಗ ಜಿಲ್ಲೆಯಿಂದ ಕಳೆದ 3 ಸಲ ರಾಜ್ಯಸಭಾ ಸದಸ್ಯರಾಗಿ, ಕೇಂದ್ರ ರೇಷ್ಮೆ ಮಂಡಳಿಯ ಅಧ್ಯಕ್ಷರಾಗಿ ಅನೇಕ ಯುವಕರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂಥ, ಉದ್ಯೋಗಗಳ ಅವಕಾಶ ಕೊಡ್ತಕ್ಕಂಥ ಅನೇಕ ಯೋಜನೆಗಳು ಕೂಡ ಅವರು ಮಾಡಿದ್ದಾರೆ. ಇವರೇನು 13 ಜನಗಳು ಇವತ್ತು ನಮ್ಮ ರಾಜ್ಯ ಜನತೆಯನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ನಮ್ಮ ಸ್ನೇಹಿತರು ಒಬ್ಬರು ಹೇಳಿದರು, ಚೆನ್ನಮ್ಮನವರಿಗೆ ಒಂದು ನಮ್ಮ ಅನ್ನಭಾಗ್ಯ ಸ್ಕೀಮ್ನಲ್ಲಿ ಅವರ ಹೆಸರಿಡಬೇಕು ಅಂತ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇನೆ. ಚೆನ್ನಮ್ಮನವರ ಹೆಸರನ್ನು ನೀವು ಉಜ್ವಲ ಯೋಜನೆ ಇದೆಯಲ್ಲ, ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಉಜ್ವಲ ಯೋಜನೆಯಲ್ಲಿ ಆ ಚೆನ್ನಮ್ಮನ ಹೆಸರು ಸೇರಿಸಲಿ ಅಂತ ನಾನಾದರೂ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇನೆ ಅಂತೇಳಿ ಅವರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ.